ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಇವತ್ತು ಬನ್ನಿ ಒಂದು ನುಗ್ಗೆ ಸೊಪ್ಪು ಜೊತೆ ಮೊಟ್ಟೆ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ, ಹೇಗೆ ಮಾಡೋದು ಅಂತ. ಸೂಪರಾಗಿರುತ್ತೆ ಗೈಸ್ ಟೇಸ್ಟು. ಯಾವಾಗೂ ಒಂದೇ ಥರ ಮಾಡ್ಕೊಳ್ಳೋದು, ನುಗ್ಗೆ ಸೊಪ್ಪು ಜೊತೆ ತಿನ್ನೋ ಬದಲು ಈ ಥರ ಮಾಡ್ಕೊಳ್ಳಿ. ಬನ್ನಿ ಇವಾಗ ಏನೆಲ್ಲ ಬೇಕು ನೋಡೋಣ. ಹಸಿಮೆಣ್ಸಿಕಾಯಿ, ಕರಿಬೇವು, ಈರುಳ್ಳಿ, ಒಂದು ದೊಡ್ಡ ಸೈಜ್ದು ಈರುಳ್ಳಿ, 2 ಈರುಳ್ಳಿ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ಎಗ್ನ ತೊಗೊಂಡಿದ್ದೀನಿ. ಇದಕ್ಕೆ ಎಗ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಂಗೆ ಮಾಡಿದ್ರೆ ಕೆಲವ್ರು ತಿನ್ನಲ್ಲ ನುಗ್ಗೆ ಸೊಪ್ಪನ್ನ. ಈ ಥರ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು 10 ಮೊಟ್ಟೆನ ತೊಗೊಂಡಿದ್ದೀನಿ. ನಿಮಗೆ ಮೊಟ್ಟೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇನ್ನು ಜಾಸ್ತಿ ಬೇಕಿರೋ ಹಾಕೋಬೋದು, ಇಲ್ಲ ಕಮ್ಮಿ ಬೇಕಾದರೂ ಹಾಕೋಬೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಬೇಗ ಈಸಿ ಆಗುತ್ತೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ. ಬನ್ನಿ ಈಗ ಮಾಡೋದು ನೋಡೋಣ. ನೋಡಿ, ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು 4-5 ಟೈಮ್ಸು ಈ ಥರ ಇಟ್ಕೊಂಡಿದ್ದೀನಿ. ನೀರು ಸೋದ್ಸೋದ್ರಲ್ಲಿ ಹಾಕಿ ಇಟ್ಟಿದ್ದೀನಿ. ಈಗ ಒಂದು ಗ್ಯಾಸ್ ಹಚ್ಕೊಂಡು ತವನ ಇಟ್ಕೊಂಡಿದ್ದೀನಿ. ಆಯಿಲ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ, ಅದು ಬೇಯಬೇಕಲ್ಲ ಎಣ್ಣೆಲೆ. ಸಾಸಿವೆ ಜೀರಿಗೆನ ಕೂಡ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ಸಾಸಿವೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಒಂದ್ಸರಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಸಿಡಿದಿದೆ, ಸೊ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಚಿಲ್ಲಿ ಆ್ಯಡ್ ಮಾಡ್ತೀನಿ. ಹಸಿಮೆಣ್ಸಿಕಾಯಿ ಹಾಕ್ಬೇಕಾದ್ರೆ ಹುಷಾರು ಗೈಸ್, ಯಾಕಂದರೆ ಅದು ಸಿಡಿಯುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಪಟ ಅಂತ ಸಿಡಿತಿದೆ. ಸ್ವಲ್ಪ ಕ್ಲೋಸ್ ಮಾಡ್ತಿದ್ದೀನಿ, ಸಿಡಿತಿದೆ ಅದಕ್ಕೆ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಹೆಂಗೆ ಸಿಡಿತಿದೆ ನೋಡಿ, ಪಟ್ ಅಂತ. ಈಗ ಇದು ಮೆಣಸಿನ್ಕಾಯಿ ಬೆಂದಿದೆ. ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಈಸಿ ಗೈಸ್, ಬೇಗ ಮಾಡ್ಕೊಬೋದು. ಟೇಸ್ಟ್ ಸೂಪರಾಗಿರುತ್ತೆ. ಈ ಥರ ಒಂದು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಸಾಲ್ಟ್ನ ಹಾಕಿ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಆಗುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಮುಚ್ಚೋಣ. ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ನೋಡಿ. ಈಗ ಈರುಳ್ಳಿ ಸ್ವಲ್ಪ ತಿರುಗಿಸ್ಕೊತಾ ಇರಿ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಕ್ಲೋಸ್ ಮಾಡಿ ನೋಡಿ, ಆಗಿದೆ ಈರುಳ್ಳಿ. ಕ್ಲೋಸ್ ಮಾಡಿಕೊಂಡು ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲೇ ತೋರಿಸಿಲ್ಲ, ಇವಾಗ ಹಾಕ್ತಿದ್ದಾರೆ ಅಂದ್ಕೋಬೇಡಿ ಗೈಸ್. ಅದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಂಪಲ್ಸರಿ ಹಾಕಬೇಕು ಅಂತ ಏನಿಲ್ಲ, ನಾನು ಹ್ಯಾಡ್ ಮಾಡ್ಕೊತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ. ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಅಂತ ಹ್ಯಾಡ್ ಮಾಡಿಕೊಂಡೆ. ಈಗ ಕಟ್ ಮಾಡಿದ್ನಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸಿಂಪಲ್ಲು, ಯಾರು ಬೇಕಿದ್ರೂ ಮಾಡ್ಬೋದು, ಟ್ರೈ ಮಾಡಿದ್ರು. ಏನು ತುಂಬ ಲೇಟ್ ಏನಾಗಲ್ಲ, ಬೇಗನೆ ಆಗುತ್ತೆ. ಮಾರ್ನಿಂಗ್ ಟಿಫನ್, ಚಪಾತಿ, ದೋಸೆ, ಪೂರಿ ಜೊತೆ, ಎಲ್ಲ ಜೊತೆ, ಇಲ್ಲ ರೈಸ್ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಂಗೆ ಕೂಡ ತಿನ್ಬೋದು. ಈಗ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತೊಳೆದಿಟ್ಟಿದ್ನಲ್ಲ ನುಗ್ಗೆ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ನೋಡೋಕ್ಕೆ ಎಷ್ಟೊಂದಿದೆ ಅನಿಸುತ್ತೆ ಗೈಸ್. ಮಾಡಿದ್ಮೇಲೆ ಇಷ್ಟ ಆಗ್ಬಿಡುತ್ತೆ. ನಾನು ಇದನ್ನೆಲ್ಲ ತುಂಬ ಅದನ್ನು ನನಗೆ ಬಾಣಲಿಲೇ ಹಿಡಿತಿಲ್ಲ, ತುಂಬ ಜಾಸ್ತಿ ಇದೆ, ಅಷ್ಟೊಂದಿದೆ. ನೋಡಿ ಈಗ ಆಮೇಲೆ ನೋಡ್ರಂತೆ ಎಷ್ಟು ಕಮ್ಮಿ ಆಗಿಬಿಡುತ್ತೆ ಅಂತ. ಇಷ್ಟು ತುಂಬ ಕಾಣ್ತಿದೆ ನೋಡಿ, ಎಷ್ಟೊಂದಿದೆ ಅಲ್ಲ ಅಂತ. ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ. ದೊಡ್ಡದೇನಿರೋ ಅವಶ್ಯಕತೆ ಇಲ್ಲ ಗೈಸ್, ಸಾಕು. ಇದು ನೋಡಿ ಕೆಳಗೆ ಹೋಗ್ಬಿಡುತ್ತೆ, ಜಸ್ಟ್ 1 ಮಿನಿಟ್ ಅಷ್ಟೇ. ಬಿಸಿ ತಾಗಿದ ತಕ್ಷಣ ಸೊಪ್ಪು ಎಷ್ಟು ಆಗಿಬಿಡುತ್ತೆ. ಎಷ್ಟೊಂದಿದೆ ಅನಿಸುತ್ತೆ ಅಷ್ಟೇ ಸ್ಟಾರ್ಟಿಂಗು. ಆಮೇಲೆ ನೋಡಿ ಮಿಕ್ಸ್ ಮಾಡ್ತಾ ಎಷ್ಟು ಕಮ್ಮಿ ಆಗ್ತದೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೆಳಗಿಂದ ಎಲ್ಲ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಆಗೋ ಥರ.
ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ತುಂಬ ಐತೆ, ಎಷ್ಟು ಕಮ್ಮಿ ಆಯಿತು. ಈಗ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೋತಾ ಇದ್ದೀನಿ ಸೊಪ್ಪು ಬೇಯಲಿಕ್ಕೆ. ಹಾಕಿ ಸಾಲ್ಟ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸಾಲ್ಟ್ನ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಈಗ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇರೋದು. ಬೇಗ ಬೇಯುತ್ತೆ ಸಾಫ್ಟಾಗಿ ಅಂತ ಸಾಲ್ಟ್ನ ಆ್ಯಡ್ ಮಾಡಿಕೊಂಡ್ರೆ. ಏನು ತುಂಬ ಟೈಮ್ ಏನು ಹಿಡಿಯಲ್ಲ ಗೈಸ್, ಬೇಗನೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಹಾಗೆ ಇದೆ, ಅದು ಹಿಂಗೆ ಮಾಡಿದ್ರೆ ಹೋಗ್ತಾನೆ ಇಲ್ಲ. ಸೊ ಅದಕ್ಕೆ ಕೈಯಿಂದ ತೆಗೆದಾಕ್ತಾಯಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ಮಿನಿಟ್ಸ್ 4 ಮಿನಿಟ್ಸ್ ಅಷ್ಟೊತ್ತು ಕ್ಲೋಸ್ ಮಾಡಿ. ನೋಡಿ ಆಲ್ಮೋಸ್ಟ್ ಫುಲ್ ಬೆಂದೇ ಬಿಟ್ಟಿದೆ ಸೊಪ್ಪು, ಆಲ್ರೆಡಿ ಆಗಿದೆ ಇದು ಆಲ್ರೆಡಿ. ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಥರ ದಂಡಿನ ಸೊಪ್ಪಲ್ಲೂ ಮಾಡ್ಬೋದು ಗೈಸ್. ಬಟ್ ನುಗ್ಗೆ ಸೊಪ್ಪು ನಮಗೆ ಯಾರೋ ತಂದುಕೊಟ್ಟಿದ್ರು, ತುಂಬ ಜಾಸ್ತಿನೇ ತಂದುಕೊಟ್ಬಿಟ್ಟಿದ್ರು ಪಾಪ, ಹಳ್ಳಿಯಿಂದ ತಂದು. ಸೊ ಅದಕ್ಕೇನು ಮಾಡ್ತಿದ್ವಿ. ಇದು ನಾಟಿ, ಇದು ಚೆನ್ನಾಗಿದೆ. ಈಗ ಮೊಟ್ಟೆನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಸೊಪ್ಪನ್ನ ಸೈಡಿಗೆ ಮಾಡಿ ಸೆಂಟ್ರಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸೆಂಟ್ರಲ್ಲಿ ಜಾಸ್ತಿ ಜೋರು ಉರಿಯುತ್ತಲ್ವ, ಸೊ ಅದಕ್ಕೆ ಸೆಂಟ್ರಿಗೆ ಹಾಕ್ತೀನಿ. ಸೊಪ್ಪನ್ನ ಈ ಥರ ಸೈಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ನೋಡಿ ನೀಟಾಗಿ ಮೊಟ್ಟೆ ಎಲ್ಲ ಸೊಪ್ಪಿಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಉರಿನೇನು ಸ್ಲಿಮ್ಮಲ್ಲಿ ಇಡಬೇಡಿ ಗೈಸ್, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಮೊಟ್ಟೆ ಇಟ್ಟಾಗ ಯಾವತ್ತೂ ಸ್ಲಿಮ್ ಮಾಡಬಾರ್ದು. ಏನೇ ಅಡುಗೆಗಾದರೂ ಸ್ಲಿಮ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ, ಒಂಥರ ಡಿಫ್ರೆಂಟ್ ಟೇಸ್ಟ್ ಬಂದುಬಿಡುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಸೊಪ್ಪು ಎರಡು ಚೆನ್ನಾಗಿ ಹೊಂದ್ಕೊಬೇಕು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಮೊಟ್ಟೆ ನೀವು ತುಂಬ ಇನ್ನೂ ಜಾಸ್ತಿ ಮೊಟ್ಟೆ ಬೇಕಿದ್ರೂ ಹಾಕ್ಬೋದು, ಇಲ್ಲ ಕಮ್ಮಿ ಬೇಕಾದರೂ ಹಾಕ್ಕೊಬೋದು. ಖಾಲಿ ನುಗ್ಗೆ ಸೊಪ್ಪನ್ನ ತಿನ್ನೋ ಬದಲು ಈ ಥರ ಒಂದು ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಆಯಿತಾ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದಾಗಿದೆ ನೋಡಿ ಆಲ್ರೆಡಿ, ನೋಡಿ ಹೇಗಾಗಿದೆ. ಚೆನ್ನಾಗಿ ಕಾಣ್ತಿದೆ ತಾನೇ ಗೈಸ್, ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ. ನಿಮ್ಮ ಮನೆಗಳಲ್ಲೂ ಈಗ ನುಗ್ಗೆ ಸೊಪ್ಪು ಸಿಗ್ತಾ ಇರುತ್ತೆ, ಇವಾಗ ಸೀಸನ್ ಅಲ್ವಾ. ಟ್ರೈ ಮಾಡಿ ನೀವು ಕೂಡ ನಿಮ್ಮ ಮನೇಲಿ. ಹೇಗೆ ಬಂತು ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಈಗ ಆಯಿತು, ನಾನು ಆಫ್ ಮಾಡಿದೆ. ಹೇಗಾಗಿದೆ ಅಂತ ನೋಡಿ, ಕ್ಲೋಸಪ್ಪಲ್ಲಿ ತೋರಿಸ್ತಿದ್ದೀನಿ ಟೇಸ್ಟ್ ಹೀಗೆ ಕಾಣಿಸ್ತಿದೆ ಅಂತ. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು.